ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮೊದಲನೇ ವಿಚಾರ ಎಲ್ಲ ಗ್ರಹಣದ ಬಗ್ಗೆ. ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಬಹಳಷ್ಟು ಚರ್ಚೆ ವಿವರಗಳು ನಡೀತಾ ಇದೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವಾಗಲೂ ಕೂಡ ಚಾನಲ್ ಚೇಂಜ್ ಮಾಡ್ಕೊಂಡು ನೋಡ್ತಕ್ಕಂಥ ಒಂದು ಪ್ರವೃತ್ತಿ. ಮನೇಲಿ ಕೂತ್ಕೊಂಡಾಗ ಏನೋ ಒಂದು ಚಾನಲ್ ಚೇಂಜ್ ಮಾಡ್ತೀವಿ, ಯಾವುದೋ ಒಂದು ಚಾನಲ್ ಬರುತ್ತೆ. ಗ್ರಹಣಕ್ಕೆ ಇಂತಿಂಥ ರಾಶಿಗೆ ಒಳ್ಳೆಯದು, ಇಂತಿಂಥ ರಾಶಿಗೆ ಕೆಟ್ಟದ್ದು ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರ. ಅವೆಲ್ಲವನ್ನೂ ನೋಡಬೇಕು ಅಂತಂದ್ರೆ ಮೊದಲು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ವಿಚಾರ ಏನು ಅಂತಂದ್ರೆ, ಯಾವುದೇ ಒಂದು ಶಾಸ್ತ್ರದಲ್ಲಿ ಗ್ರಹಣದಿಂದ ಈ ರಾಶಿಗೆ ಎಫೆಕ್ಟ್ ಅಂತ ಎಲ್ಲೂ ಕೊಟ್ಟಿಲ್ಲ ಶಾಸ್ತ್ರದಲ್ಲಿ. ಇದನ್ನ ಕೇಳೋರು ಯಾರು ಹೋಗಲ್ಲ, ಹೇಳೋರು ಹೇಳ್ಕೊಳ್ತಾ ಇರ್ತಾರೆ. ಬಟ್ ಆದ್ರೆ ಒಂದು ಗೊತ್ತಿರ್ತಕ್ಕಂಥವ್ರು ಸತ್ಯವನ್ನು ಹೇಳಬೇಕು, ಮಾಡಬೇಕು ಅಂತಂದ್ರೆ ಮೊದಲ ವಿಚಾರ ನಾನು ಹೇಳೋದೇನು ಅಂತಂದ್ರೆ, ಯಾವುದೇ ಗ್ರಹಣ ರಾಶಿ ಮೇಲೆ ಪ್ರಭಾವ ಬೀರಕ್ ಸಾಧ್ಯನೇ ಇಲ್ಲ. ಮೇದಿನಿ ಜ್ಯೋತಿಷ್ಯದಲ್ಲಿ ಉಗಾದಿಯನ್ನ ಪ್ರಮುಖವಾಗಿ ತಗೊಂಡಿದ್ದಾರೆ. ದೇಶದ ಭವಿಷ್ಯವನ್ನು ಹೇಳಕ್ಕೆ ಉಗಾದಿ, ಅಥವಾ ಒಬ್ಬ ಸಾಮಾನ್ಯ ಉಗಾದಿ ಭವಿಷ್ಯಲ್ಲೂ ಮನುಷ್ಯರಿಗಿರಲ್ಲ, ಪ್ರಕೃತಿಗಷ್ಟೇ. ಆ ಸಮಯದಲ್ಲಿ ಬರ್ತಕ್ಕಂಥ ಒಂದು ಉಗಾದಿ ಭವಿಷ್ಯದಲ್ಲೇ ಗ್ರಹಣಗಳನ್ನು ಕ್ಯಾಲ್ಕುಲೇಟ್ ಮಾಡಿ, ಎರಡಕ್ಕೂ ಕೋರಿಲೇಟ್ ಮಾಡಿ ಬರ್ತಕ್ಕಂಥ ಕೆಟಾಸ್ಟ್ರೋಪ್ಸ್ ಅಂತ ಕರಿತೀವಿ, ಅಥವಾ ಪ್ರಕೃತಿ ವಿಕೋಪಗಳು ಅಂತ ಕರಿತೀವಿ. ಅವೆಲ್ಲವೂ ಕೂಡ ವಾರ್ಸ್, ಕ್ರೈಮ್ಸ್ ಮತ್ತೆ ಇದೆಲ್ಲವೂ ಅವಾಗಲೇ ಬರುತ್ತೆ. ಇವತ್ತು ಯಾವುದೋ ಒಂದು ವಾಹಿನಿ ನೋಡ್ತಾ ಇದ್ದೆ, ನೋಡಿ ಗ್ರಹಣ ಆಗೋದ್ರಿಂದ ಅಲ್ಲಿ ಇಸ್ರೇಲು ಮತ್ತೆ ಗಾಜಾದಲ್ಲಿ ವಾರ ಆಗ್ತಾ ಇದೆ ಅಂತಂದ್ರು. ಈಗ ಇಸ್ರೇಲು ಗಾಜಾ ಸ್ಟಾರ್ಟ್ ಆಗಿ 21 ದಿವಸ 25 ದಿವಸ ಆಯ್ತು. ಇನ್ನು ಗ್ರಹಣ ಇನ್ನು 2 ದಿವಸ ಆದ್ಮೇಲೆ, ಇನ್ನು 25 ದಿವಸ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಗ್ರಹಣಕ್ಕೂ ಹಿಂದೆ ಮುಂದೆ ನಾವು ಏನಾದ್ರು ವಾರ ನೋಡೋಕ್ಕಾಗತ್ತಾ? ಆತರ ಏನು ವಾರ ಆಗಿಲ್ಲ. ಕಳೆದ 10 ವರ್ಷದ್ದು ಪ್ರತಿ ವರ್ಷ 2 ರಿಂದ 3 ಗ್ರಹಣ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಬಹಳ ಹಿಂದೆ ನಾವು ನೋಡಿರ್ತಕ್ಕಂಥದ್ದು ಯುಕ್ರೇನು ಮತ್ತೆ ರಷ್ಯಾ ವಾರು. ಇತ್ತೀಚೆಗೆ ನೋಡ್ತಾ ಇರೋದು ಇದು ವಾರು. ಇದು ಬಿಟ್ರೆ ಕಳೆದ 5 ವರ್ಷದಲ್ಲಿ ಹೆಚ್ಚು ವಾರಗಳೇನು ಇರಾನ್ ವಾರ್ ಎಲ್ಲ ಇತ್ತಲ್ಲ, ಆ ಟೈಮಲ್ಲಿ ಒಂದು ಟೈಮಲ್ಲಿ ವಾರಗಳಂತ ಇತ್ತಲ್ಲ, ಆ ಟೈಮಲ್ಲಿ ನಾವು ಕಳೆದ 10 ವರ್ಷದಿಂದ ಯಾವುದು ಮೇಜರ್ ನೋಡಿಲ್ಲ. ಸದ್ಯಕ್ಕೆ ಮೇಜರ್ ನೋಡಿರೋದು 2. ಒಂದು ರಷ್ಯಾ ಉಕ್ರೇನ್, ಇದು. ಸೊ ಪ್ರತಿ ಗ್ರಹಣದಲ್ಲೂ ಯುದ್ಧ ಆಗತ್ತೆ, ಯುದ್ಧ ಭೀತಿ ಅಂತ ಜನರಲ್ ಆಗಿ ಹೇಳ್ಕೊಂಡ್ ಬರ್ತಾರೆ. ಆ ರೀತಿ ಶಾಸ್ತ್ರ ಸುಳ್ಳಾಗ್ತಕ್ಕಂಥದ್ದು. ಮೊಟ್ಟ ಮೊದಲಿಗೆ ನಾನು ವೀಕ್ಷಕರಿಗೆ ಹೇಳೋದೊಂದು ಇಷ್ಟಪಡ್ತೀನಿ, ನಿಮ್ಮ ಇಂಡಿವಿಜುವಲ್ ಜಾತಕನೇ ನಿಮಗೆ ಒಳ್ಳೆ ಟೈಮ್, ಕೆಟ್ಟ ಟೈಮ್. ಗ್ರಹಣದಿಂದ ಯಾವುದೂ ಕೆಟ್ಟ ಟೈಮ್, ಒಳ್ಳೆ ಟೈಮ್ ಇಲ್ಲ. ಹಾಗಿದ್ರೆ ನಿಮ್ ಜನ್ಮ ಜಾತಕ ಹಾಕ್ಬೇಕು. ಪ್ರತಿ ಗ್ರಹಣದಲ್ಲಿ ನಾನು ಪ್ರಿಡಿಕ್ಷನ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಪ್ರತಿ ಒಂದು ರಾಹು ಮೂವ್ ಆಗಿದ ತಕ್ಷಣ ಒಂದು ಪ್ರಿಡಿಕ್ಷನ್, ಕೇತು ಮೂವ್ ಆಗಿದ ತಕ್ಷಣ ಒಂದು ಪ್ರಿಡಿಕ್ಷನ್ ಹೇಳ್ಕೊಂಡು ಹೋಗ್ಬಿಡ್ಬೋದಲ್ಲ, ಇಂತಿಂತ ರಾಶಿಯವರಿಗೆ ಅಂತ. ಯಾವುದೇ ಮೂವ್ ಆದ್ರೂ ಕೂಡ ನಿಮ್ಮ ದಶಾಭುಕ್ತಿ ಮೇಲೇನೆ ಅದು ಗೋಚಾರ ಅಂತ ತಗೊಳ್ತೀವಿ. ಆದ್ರೆ ಗ್ರಹಣಕ್ಕೆ ಯಾವುದೇ ಕಾರಣಕ್ಕೂ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರಾಶಿಗಳಿಗೆ ಹಿಂಗಾಗುತ್ತೆ ಅನ್ನೋದು ಶುದ್ಧ ಸುಳ್ಳು, ಕಂಪ್ಲೀಟ್ಲಿ ಸುಳ್ಳು. ಯಾವುದೇ ವಾಹಿನಿಯಲ್ಲಿ ಮಾತಾಡ್ತಾ ಇರಲಿ, ಎಷ್ಟೋ ಯಾವ್ದಾದ್ರು ವಾಹಿನಿಗಳಲ್ಲಿ ಹೇಳ್ತಾನೆ ಇರ್ತಾರೆ, ಅವ್ರು ನೀವು ಕೂರ್ಸಿ ಹೇಳ್ತಾ ಇರ್ತಾರೆ 12 ರಾಶಿ ಭವಿಷ್ಯ ಹೇಳಿ ಅಂತ ಹೇಳ್ಬಿಡ್ತಾರೆ. ಸುಮ್ಮನೆ ಮೂಢನಂಬಿಕೆನ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಕಾಲದಲ್ಲೂ ಬಂದು. 4 ರಾಶಿಗಳಿಗೆ ಸಮಸ್ಯೆ ಅಂತ ಹೇಳ್ಬಿಡ್ತಾರೆ, ಇನ್ನು 4 ರಾಶಿಗೆ ಒಳಿತು ಅಂತ ಹೇಳ್ತಾರೆ, ಇನ್ನು 4 ರಾಶಿಗೆ ಮಧ್ಯಮ ಅಂತ ಹೇಳ್ತಾರೆ. 3 ಆಗೋಯ್ತಲ್ಲಿ. ಇಂಥ ಒಂದು ವಿಚಾರ ನೀವುಗಳು ತಿಳ್ಕೋಬೇಕು ಅಂತಂದ್ರೆ, ಆ 4 ರಾಶಿ ಕೆಟ್ಟದು ಅಂದ್ರೆ ಇನ್ನು ಉಳಿದ 8 ರಾಶಿ ಅದ್ಭುತವಾಗಿರ್ತಕ್ಕಂಥ ಜೀವನ ನಡೆಸ್ತಾರ? ಇದು ಎಲ್ಲಿವರೆಗೂ ಅಂತಾನೂ ಹೇಳಲ್ಲ. ಈ ರಾಶಿಯವ್ರಿಗೆ ಹಿಂಗೆ ಕಂಟಕ, ಈ ರಾಶಿಯವ್ರಿಗೆ ಸಮಸ್ಯೆ, ಈ ರಾಶಿಯವ್ರಿಗೆ ಅವಘಡ, ಹುಷಾರಾಗಿರಿ ಅಂತ ಹೇಳ್ತಾವ್ರು. ಅದು ಏನು ಅಂತ ನಂಗೆ ಅರ್ಥನೇ ಆಗಿಲ್ಲಪ್ಪ. ನಂಗೆ ನಿಜವೂ ಅರ್ಥ ಆಗಿಲ್ಲ. ಯಾವುದೋ ವಾಹಿನಿಲಿ ಹಾಕ್ಬಿಟ್ಟಿದ್ರು, ಇಂಥ ರಾಶಿಯವ್ರಿಗೆ ಇದು ಎಚ್ಚರವಾಗಿರೋದು ಅಂದ್ರೆ ಏನು ಅಂತ ನಂಗೆ ಈಗಲೂ ಅರ್ಥ ಆಗಿಲ್ಲ. ಎದ್ದು ಕೂತ್ಕೊಂಡಿರ್ಬೇಕಾ ಮನೇಲಿ? ಒಂದು ಕೋಲ್ ಇಟ್ಕೊಂಡು ಕೂತಿರ್ಬೇಕಾ? ಗ್ರಹಣ ಬರುತ್ತೆ ಹೊಡೆದೋಡಿಸ್ಬೇಕು ಅಂತ? ಕೆಲವು ಮಾಧ್ಯಮದಲ್ಲಿ ಬುದ್ಧಿ ಇಲ್ಲದೆ ಇರತಕ್ಕಂಥದ್ದು ಹಾಕ್ತಾರೆ. ಆಲೋಚನೆ ಮಾಡಬೇಕು.
12 ರಾಶಿ ಇರೋದು, 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು, 13 ಕೋಟಿ ಬರ್ತದೆ ಒಂದೊಂದಕ್ಕೆ. 13 ಕೋಟಿಗೂ 4 ರಾಶಿ ಅಂತಂದ್ರೆ ಅಲ್ಲಿ 50 ಕೋಟಿಗೂ ಎಗರು ಬಿದ್ದು ಬಿಡ್ತು. ಇನ್ನು ಉಳಿದವ್ರಿಗೆಲ್ಲ ರಾಜಯೋಗನ. ನಮ್ಮ ಎನರ್ಜಿ, ಕಾಸ್ಮಿಕಲಿ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. 29ನೇ ತಾರೀಕು ಗ್ರಹಣ ಇರ್ತಕ್ಕಂಥದ್ದು, 29ನೇ ತಾರೀಕು, 28ರ ರಾತ್ರಿ, ಅದು 28 ಅಂತ ಹಾಕ್ತಾರೆ. ಅಲ್ಲೂ ಸ್ವಲ್ಪ ನಮಗೆ ತಲೆ ಮೇಲೆ ಗೂಬೆ ಕೂರಿಸ್ತಾರೆ. ಈ ಕಡೆ ಕ್ಯಾಲೆಂಡರ್ ಇಂಗ್ಲಿಷ್ ಅಲ್ಲಿ 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್ ಅಂತಾರೆ. ಇಲ್ಲ, ಅವ್ರಿಗೆ ಬೆಳಗಿನ ಜಾವ 6 ಗಂಟೆವರೆಗೂ ಅದೇ ತಗೋತೀವಿ ಅಂತಾರೆ. ಯಾವ್ದಾದ್ರು ಒಂದು ಫಾಲೋ ಮಾಡ್ಬೇಕು ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅದಕ್ಕೆ ನಾವೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ರೀತಿ ಎಡಬಿಡಂಗಿಗಳಾಗ್ಬಿಟ್ಟಿದ್ವಿ. ಯಾರೋ ಒಬ್ರು ಏನೋ ಹೇಳ್ತಾರೆ, ಯಾವುದೋ ಒಂದು ಇವಾಗ ತಾನೆ ಯಾರೋ ಕೇಳ್ತಾ ಇದ್ರು, ಅಮಾವಾಸ್ಯೆಯಲ್ಲಿ ಇದು ಏನೋ ಪೌರ್ಣಿಮೆಲಿ ಗೃಹ ಪ್ರವೇಶ ಮಾಡಬಹುದು ಅಂತ ಕೆಲವರು ಹೇಳ್ತಾರಂತೆ, ಪೌರ್ಣಿಮೆಲಿ ಗೃಹ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಾರಂತೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡಿರೋರು ಎಷ್ಟೋ ಜನ ಮನೆ ಮಾರ್ಕೊಂಡು ಹೋಗಿದ್ದಾರೆ. ಅತ್ಯಂತ ಏನೂ ಗೊತ್ತಿಲ್ಲದೆ, ಅಯ್ಯೋ ಯಾವುದೋ ಒಂದು ಶುಕ್ರವಾರ ನಡಿ, ಅದೆಂತ ಗಾತವಾರನೋ ಎಂಥ ವಾರನೋ ನಡಿ, ಒಂದು ಹಾಲು ಉಕ್ಸ್ಬಿಟ್ಟು ಒಳಗೆ ಹೋಗೋಣ, ಯಾರಿಗೂ ಹೇಳೋದು ಬೇಡ, ಯಾರು ಕರೆಯೋದು ಬೇಡ ಅಂತ ಎಷ್ಟೋ ಸಂಸಾರಗಳು ಈ ಗೃಹ ಪ್ರವೇಶಕ್ಕೆ ಖರ್ಚು ಮಾಡಕ್ಕಲ್ದೆ ಎಷ್ಟೋ ಮನೆಗೆ ಹೋದ್ಮೇಲೆ ಟೈಲ್ಸ್ ಹಾಕೊಂಡಿರೋರು ಇದ್ದಾರೆ, ಮನೆಗೆ ಹೋದ್ಮೇಲೆ ವಾರ್ಡ್ರೋಬ್ ಮಾಡ್ಕೊಂಡಿರೋರು ಇದ್ದಾರೆ, ಮನೆಗೆ ಹೋದ್ಮೇಲೆ ಕಿಚನ್ ಮಾಡ್ಕೊಂಡಿರೋರು ಇದ್ದಾರೆ. ಈಗ ನಡಿ ಯಾವುದೋ ಒಂದು ಒಳ್ಳೆ ಶುಕ್ರವಾರ ಒಳ್ಳೆ ದಿವಸ ಅಂತೆ ನುಗ್ಗಿರೋರು ತುಂಬಾ ಚೆನ್ನಾಗಿದ್ದಾರೆ. ಎಲ್ಲವನ್ನೂ ಚೆನ್ನಾಗಿ ಮಾಡಿ, ನೀಟಾಗಿ ಮಾಡಿ, ಎಲ್ಲ ಟೈಲ್ಸ್ ಹಾಕಿ ಒಳ್ಳೆ ಗ್ರ್ಯಾಂಡ್ ಆಗಿ ಮಾಡಿ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಯಾರ ಹತ್ರ ತಗೊಂಬಂದು ಇಟ್ಕೊಂಡಿರೋರು ಯಾಕೋ 6 ತಿಂಗಳಿಗೇನೆ ಖಾಲಿ. ನಮ್ಮ ಜಾತಕ, ಕರ್ಮ ಮತ್ತೆ ದಶಾಭುಕ್ತಿ ಮೇಲೆ ಎಲ್ಲನೂ ನಡೆಯುತ್ತೆ. ನಮ್ದೆಲ್ಲ ಚೆನ್ನಾಗಿತ್ತು ಅಂತಂದ್ರೆ ಇದೇನೇ ಪ್ರಾಬ್ಲಮ್ ಆಗಿರ್ಲಿ, ನೀವೆಂತ ದುರ್ಮುಹೂರ್ತದಲ್ಲಿ ಇಟ್ಲಿ ಏನೂ ಆಗಲ್ಲ. ನಮ್ ದಶಾಭುಕ್ತಿ ಕೆಟ್ಟಿದ್ರೆ ಅತ್ಯಂತ ಒಳ್ಳೆ ಮುಹೂರ್ತ, ಅದೇ ಹೇಳ್ತಾರಲ್ಲ, ಟೈಮ್ ಸರಿ ಇಲ್ಲ ಅಂತಂದ್ರೆ ಹಗ್ಗನೂ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿ. ಇದೇ ನಮ್ಮ ಗಾದೆ ಮಾತುಗಳನ್ನ ನಂಬಬೇಕು. ಗಾದೆ ನಂಬರ್ 1. 28ನೇ ತಾರೀಕು ರಾತ್ರಿ ಅಂದ್ರೆ 29ನೇ ತಾರೀಕು ಅರ್ಲಿ ಮಾರ್ನಿಂಗು, ಅಂದ್ರೆ ಶನಿವಾರ ರಾತ್ರಿ ಮುಗಿದು ಭಾನುವಾರ 12 ಗಂಟೆ ಆಗಿದ ತಕ್ಷಣ ಭಾನುವಾರ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ 1 ಗಂಟೆ 5 ನಿಮಿಷಕ್ಕೆ ಶುರು ಆಗುತ್ತೆ. ಇಲ್ಲಿ 1 ಗಂಟೆಯಿಂದ ಹಿಡಿದು 2 ಗಂಟೆ 24, 2 ಗಂಟೆ 25 ನಿಮಿಷದವರೆಗೂ ಗ್ರಹಣ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ 80% ಭಾರತ ಮಲಗಿರುತ್ತೆ, ಏನೂ ಮಾಡ್ತಾ ಇರಲ್ಲ. ಡೇ ಟೈಮ್ ಆಗಿದ್ರೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿದ್ರೆ ಊಟ ಮಾಡ್ಬಿಡಿ, ಅದು ಮಾಡ್ಬಿಡಿ, ಇದು ಮಾಡ್ಬಿಡಿ ಅಂತ ಹೇಳ್ತಾರೆ. 8 ಗಂಟೆ ಒಳಗೆ ಊಟ ಮಾಡ್ಬಿಡಿ ಅಂತಾರೆ. ಈ 8 ಗಂಟೆ ಒಳಗೆ ಊಟ ಮಾಡ್ತಕ್ಕಂಥದ್ದು, ಇವೆಲ್ಲ ಫಾಲೋ ಮಾಡ್ತಕ್ಕಂಥ ಪಾಪ್ಯುಲೇಷನ್ ನಾನು ಸ್ಟ್ಯಾಟಿಸ್ಟಿಕ್ಸ್ ತಂದಿದ್ದೀನಿ. 100 ಜನ ಇದ್ರೆ ಇದನ್ನ ನೋಡ್ಕೊಂಡು ಫಾಲೋ ಮಾಡೋದು ಒಬ್ರೆ, ಅದು ಇಬ್ರೆ, 2%. ಇನ್ ಮಿಕ್ಕಿದವರೆಲ್ಲ ದುಡಿಬೇಕು ಸ್ವಾಮಿ, ನಮ್ಗೆ ಗ್ರಹಣ ಆದ್ರೆ ಏನಂತೆ 10 ಗಂಟೆವರೆಗೂ ಅಂಗಡಿ ತಕೊಂಡಿರ್ಬೇಕು, 10 ಗಂಟೆವರೆಗೂ ನಾನು ವ್ಯಾಪಾರ ಮಾಡಬೇಕು, 11 ಗಂಟೆಗೆ ಹೋಗ್ತೀನದ್ರಿ. ಇವತ್ತು ಒಂದ್ ದಿವಸ ಹೋಗಿಲ್ಲ ಅಂತಂದ್ರೆ ವ್ಯಾಪಾರ ಆಗದೆ ನನಗೆ. ಶನಿವಾರ ರಾತ್ರಿವರೆಗೂ ಇರ್ಬೇಕು ನಾನು, ಇದ್ರೇನೆ ಅವತ್ತಿನ ನನ್ನ ವ್ಯಾಪಾರ. ಅವನಿಗೆ ಟೈಮೇ ಇರಲ್ಲ ತಿನ್ನಕ್ಕೆ, ಏನೋ ಸುಸ್ತಾಗಿ ಬಂದು 11-11ವರೆಗೆ ತಿಂತ. ಅವನಿಗೆ ಯಾವ ಗ್ರಹಣದ ಆಲೋಚನೆ ಇರ್ತದೆ, ನಾನು 11 ಗಂಟೆ 8 ಗಂಟೆಗೆ ತಿನ್ಬೇಕು ಅಂತ? ನೋ. ಆಹಾರ ಪದ್ಧತಿಗೂ ಗ್ರಹಣಕ್ಕೂ ಒಂದು ಸಂಬಂಧ ಕೊಟ್ಟಿದ್ರು. ಈಗ ಅದನ್ನು ಹೇಳ್ತೀನಿ, ಯಾಕೆ ಆಹಾರ ಮುಂಚೆನೆ ತಿನ್ಬೇಕು. ಗ್ರಹಣದ ಸಮಯದಲ್ಲಿ ನಮ್ಮ ಎಲ್ಲಾ ಗ್ರಹಗಳು, ಅಂದ್ರೆ ನಮ್ಮ ಇರ್ತಕ್ಕಂಥ 3 ಗ್ರಹಗಳಂತ ತಗೊಳ್ತೀವಿ ನಾವು, ಭೂಮಿ, ಚಂದ್ರ ಮತ್ತೆ ಸೂರ್ಯ ಒಂದೇ ಲೈನಲ್ಲಿ ಇರುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನಮ್ಮ ಎನರ್ಜೀಸ್ ಜಾಸ್ತಿ ಇರೋದ್ರಿಂದ, ನಮ್ಮ ಕಾಸ್ಮಿಕ್ ಎನರ್ಜೀಸ್ ಜಾಸ್ತಿ ಇರೋದ್ರಿಂದ ಅಂತ ಟೈಮಲ್ಲಿ ನಾವು ಮಂತ್ರ ಪಠನ ಜಾಸ್ತಿ ಮಾಡಬೇಕು. ನಮ್ಮ ಮೈಂಡ್ ಆಕ್ಟಿವೇಟ್ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನು ಮುಂದುವರಿಬೇಕು ಅಂತಂದ್ರೆ ಆಲೋಚನೆಯಿಂದನೇ ಮುಂದುವರಿಯೋದು. ನಿಮಗೆ 15 ವರ್ಷದ ಹಿಂದೆ ಇರತಕ್ಕಂಥ ಒಂದು ಬುದ್ಧಿ, ಇವತ್ತಿಗೂ ಇರತಕ್ಕಂಥ ಬುದ್ಧಿ ಬಹಳಷ್ಟು ಬದಲಾವಣೆಯನ್ನ ಕಂಡಿದೆ. 20ನೇ ವಯಸ್ಸಲ್ಲಿ ಇರ್ತಕ್ಕಂಥ ಬುದ್ಧಿ 30ನೇ ವಯಸ್ಸಲ್ಲಿರಲ್ಲ, 30ನೇದ್ರಿಂದ 40ರಿಂದ 40ರಿಂದ 50 ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದನ್ನ ಅನುಭವ ಅಂತಾರೆ, ಅದನ್ನ ಬುದ್ಧಿ ಅಂತಾರೆ, ಇಂಟೆಲೆಕ್ಟ್ ಅಂತಾರೆ, ಅದನ್ನ ನಾಲೆಜ್ ಅಂತಾರೆ. ಇದನ್ನ ಬೇಗ ಬೇಗ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಬೇಗ ಬೇಗ ಒಂದು ಚಿಕ್ಕ ವಯಸ್ಸಿನಲ್ಲೇ ಎಷ್ಟಪ್ಪ ಇವನಿಗೆ ಬುದ್ಧಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಜ್ಞಾನವನ್ನು ಪಡೆದಿದ್ದಾನೆ, ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ, ಇಷ್ಟು ಚಿಕ್ಕ ವಯಸ್ಸು. ಅದಾಗ್ತಕ್ಕಂಥ ಒಂದು ಕಾರ್ಯ ಮಂತ್ರ ಪಠನೆಯಿಂದ.
ಗ್ರಹಣ ಕಾಲದಲ್ಲಿ ಮಂತ್ರ ಪಠನೆ ಮಾಡಿದ್ರೆ ನಮ್ಮ ಬುದ್ಧಿ ಬಹಳ ಹೆಚ್ಚಾಗಿ ಪ್ರಚೋದನೆಗೆ ಒಳಗಾಗಿ ಹೆಚ್ಚು ಹೆಚ್ಚು ಜ್ಞಾನ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಇನ್ನು ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಕಾರಣ. ಗ್ರಹಣ ಬಂದು ಆ ರಾಶಿಗೆ ಕೆಟ್ಟದ್ದು, ಈ ರಾಶಿಗೆ ಕೆಟ್ಟದ್ದು ಅಂತ ಹೇಳಿ ಜನಗಳಿಗೆಲ್ಲ ಇವತ್ತು ಕೂಡ ಒಂದು ಪಂಗಡದವರು ಗೂಬೆನ್ ಕೂರಿಸ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಜನರು ಆ ಪಂಗಡದವ್ರು ಕಂಡ್ರೆ ಆಗಲ್ಲ. ಇದು ಸತ್ಯ. ಪಬ್ಲಿಕ್ ಅವರು ವಾಯ್ಸ್ ಔಟ್ ಮಾಡಬೇಕು. ಅದು ಹೆಂಗ್ರಿ ಅದು 4 ರಾಶಿಗೆ ಎಫೆಕ್ಟ್ ಆಗುತ್ತೆ? ಈಗ ನಂದು ಆ ರಾಶಿ ಅಲ್ವೇ ಇಲ್ಲ, ನಂದು ಆ ರಾಶಿ ಅಲ್ವೇ ಇಲ್ಲ, ನಾನು ಬದುಕು ಚೆನ್ನಾಗೇ ಇಲ್ವಲ್ರಿ, ಕಳೆದ 4 ವರ್ಷದಿಂದ ಬದುಕು ಚೆನ್ನಾಗಿಲ್ಲ, ಈ ಗ್ರಹಣದಲ್ಲಿ ಏನ್ರಿ ಬಂದ್ ಮಾಡುತ್ತೆ? ಕಳೆದ 4 ವರ್ಷದಿಂದ ಸಾಲ ಮಾಡ್ಬಿಟ್ಟಿದ್ದೀನಿ, ದುಡ್ಡು ತೀರ್ಸಕ್ಕಾಗ್ತಲ್ಲ. 4 ವರ್ಷದಲ್ಲಿ 3 ಗ್ರಹಣಗಳು 12 ಗ್ರಹಣಗಳು ಬಂದೋಯ್ತು, ಏನೂ ಚೇಂಜ್ ಆಗಿಲ್ಲ. ಈ ಗ್ರಹಣ ಬಂದು ನನಗೇನು ಮಾಡುತ್ತೆ? ಎಷ್ಟೋ ಜನ ನನಗೆ ಬಂದು ಹೇಳ್ತಾರೆ, 3 ವರ್ಷದಿಂದ ಬಹಳ ಕಷ್ಟಪಡ್ತಾ ಇದ್ದೀನಿ ಸರ್, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ 1 ಲಕ್ಷ, ತೀರ್ಸಕ್ಕಾಗ್ತಾ ಇಲ್ಲ, ಮನೆ ಮಾರ್ಬೇಕಾ, ಏನು ಗೊತ್ತಾಗ್ತಾ ಇಲ್ಲ. ಅವನಿಗೆ ಯಾವ ರಾಶಿಯ ಗ್ರಹಣ ಬರುತ್ತೆ ರೀ? ಅವರ ದಶಾಭುಕ್ತಿ ಚೆನ್ನಾಗಿರ್ಲಿಲ್ಲ, ಯಾವುದೋ ಒಂದು ದಶಾ ನಡೀತಾ ಇತ್ತು, ನೋಡಪ್ಪ ಇದು ಸ್ಟಾರ್ಟ್ ಆಗಿದ್ದು 19ರಲ್ಲಿ, ನಿನಗೆ 27ರಲ್ಲೂ ಹಿಂಗೇ ಇರುತ್ತೆ. ನೀವೊಬ್ಬರೇ ಸರ್ ಹಿಂಗೆ ಹೇಳಿದ್ದು, ಅದು ಮಾಡಿಸಿ ಇದು ಮಾಡಿಸಿ ನಾಳೆ ಬೆಳಿಗ್ಗೆ ಸರೋಗುತ್ತೆ, ನಾಳೆ ಸಾಯಂಕಾಲ ಸರೋಗುತ್ತೆ. ಸರಿ ಸರ್, ನಿಮ್ ನಂಬ್ತೀನಿ, 27ವರೆಗೂ ನಾನು ಏನೇ ಕಷ್ಟ ಬರಲಿ ಮುಂದೆ ಹೋಗ್ತೀನಿ. 27 ಆದ್ಮೇಲೆ ಅವ್ನು ಒಳ್ಳೆ ಟೈಮ್ ಬಂದಾಗ ನಾನು ನೆನೆಸ್ಕೊಳ್ತಾನೆ, ಶಾಸ್ತ್ರ ನಿಜ ಅಂತಾನೆ, ಅವಾಗ ಶಾಸ್ತ್ರಕ್ಕೊಂದು ಬೆಲೆ ಬರುತ್ತೆ. ಪ್ರತಿ 6 ತಿಂಗಳಿಗೂ ಈ ರಾಶಿಯವ್ರಿಗೆ ಹಂಗಾಗುತ್ತೆ, ಆ ರಾಶಿಯವ್ರಿಗೆ ಹಿಂಗಾಗುತ್ತೆ. ದಿನಾ ಬೆಳಿಗ್ಗೆ ಆಗಕ್ಕೆ ಏನಿದೆ ರೀ? ಎಂಥದ್ದು ಇಲ್ಲ. ಸ್ವಲ್ಪ ಬದಲಾಗಿ, ಸ್ವಲ್ಪ ನಾಗರಿಕರಾಗಿ ನಾವು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಹೋಗೋಣ ಬನ್ನಿ. ಈ ವೇಷಧಾರಿಗಳಿಂದ ಸ್ವಲ್ಪ ದೂರ ಇರಿ. ಅವ್ರು ಹೇಳಿದ್ದೆಲ್ಲ ನೋಡ್ತಾ ಕೂತ್ಕೋಬೇಡಿ. ಇದು ಬಹಳಷ್ಟು ಜನಕ್ಕೆ, ವಿದ್ಯಾವಂತರುಗಳಿಗೆ ಫಸ್ಟ್ ತಿಳುವಳಿಕೆ ಹೇಳಬೇಕು. ನಾನು ಎಷ್ಟೋ ಜನ ನೋಡಿದ್ದೀನಿ, ನಾರ್ಮಲ್ ವಿದ್ಯಾವಂತರಿಗೂ ತಲೆ ಕೆಡಿಸ್ಕೊಳ್ಳ, ಇವ್ನು ಹೇಳಿದ್ ಯಾವ್ದು ಆಗಿಲ್ಲ ನಡಿ ಅಂತಾರೆ. ವಿದ್ಯಾವಂತರಿಗೆ ಭಯಕ್ಕೆ ಆಗಿರತಕ್ಕಂಥದ್ದು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಮತ್ತೊಂದು ವಿಚಾರ ಹೇಳಬೇಕು ಅಂತ ಇದೆ. 23ನೇ ತಾರೀಕು ನವೆಂಬರು ನಮ್ಮ ಜ್ಯೋತಿಷ್ಯ ತರಗತಿ ಕಲಿರಿ. ಯಾರ್ಯಾರು 20,000 ಜನ ನಮ್ಮ ಹತ್ರ ಕಲ್ತಿದ್ದಾರೆ, ಪ್ಲಸ್ ಅವ್ರ ಜೊತೆ ಇನ್ನೊಂದಷ್ಟು 1 ಲಕ್ಷ ಜನ ಕಲ್ತಿದ್ದಾರೆ. 1 ಲಕ್ಷ ಜನ ನಮ್ಮ ಜ್ಯೋತಿಷ್ಯ ಕಲ್ತಿದ್ದಾರೆ ಹೆಚ್ಚು ಕಮ್ಮಿ. ಅವರೆಲ್ಲರಿಗೂ ಕೂಡ ನಾನು ಹಿಂದೆ ಹೇಳಿರ್ತಕ್ಕಂಥ ಗ್ರಹಣದ ಬಗ್ಗೆ ಎಫೆಕ್ಟ್ ಗೊತ್ತಿರುತ್ತೆ. ಅವರೆಲ್ಲ ನೋಡಿರ್ತಾರೆ ದಶಾಭುಕ್ತಿ ಏನಿದೆ ಅದೇ ನಡೆಯೋದು, ಯಾವ ಗ್ರಹಣ ಏನೂ ಇಲ್ಲ. ಎಲ್ಲೋ ಒಂದು ಕಡೆ ಬೆಂಕಿ ಅವಘಡಗಳು ಗ್ರಹಣದಿಂದ ಆಯ್ತು ಅಂತಂದ್ರೆ ಅದೇ ಆ ಜಾಗದಲ್ಲೇ ಯಾಕಾಯ್ತು? ಗ್ರಹಣ ಏನು ಅಲ್ಲಿಗೆ ಮಾತ್ರ ಬಿದ್ದಿತ್ತೆ? ಅದಕ್ಕೆ ನನಗೆ ಉತ್ತರ ಹುಡುಕಿದ್ದೀನಿ, ಸಿಕ್ಕಿಲ್ಲ. ಇಟ್ಸ್ ಹೈಲಿ ಡಿಫಿಕಲ್ಟ್. ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಎಲ್ಲ ನೋಡಿ ಅದನ್ನೆಲ್ಲ ಮಾಡಿದೀವಿ. ಅದು ಉಗಾದಿ ಭವಿಷ್ಯದಲ್ಲಿ ಮಾತ್ರ ನಮಗೆ ಲಾರ್ಜರ್ ಪಿಕ್ಚರ್ ಗೊತ್ತಾಗುತ್ತೆ. ಗ್ರಹಣದಲ್ಲಿ ಗೊತ್ತಾಗೋದು ಕಷ್ಟ. ಹಾಗೆ ನಾವು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್. ಯಾಕಂದ್ರೆ ಆಸ್ಟ್ರೋಲೈಟ್ ಅನ್ನೋದೊಂದು ಆ್ಯಪ್ ಬಿಡುಗಡೆ ಮಾಡಿದೀವಿ. ಜನಸಾಮಾನ್ಯರಿಗೆಲ್ಲ ಎಷ್ಟೋ ಜನ ಇವಾಗ ಕಾಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಕಾಲ್ ಮಾಡೋ ಬದಲು ಒಂದು ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ತಗೊಳ್ರಿ, 7 ನಿಮಿಷ ಮಾತಾಡ್ತೀವಿ. ಯಾರ್ಯಾರು ಕರೆ ಮಾಡ್ತಾ ಇದ್ದೀರಾ ಕೇಳಿಸ್ಕೊಳ್ಳಿ. ಇಲ್ಲಿ ರಿಂಗ್ ಹೊಡಿತಾ ಇದೆ, ಕೇಳಿಸ್ತಾ ಇದೆ, ರಿಂಗ್ ಹೊಡಿತಾ ಇದೆ. ಕಾಲ್ ಹೊಡೆಯೋದನ್ನ ನಿಲ್ಲಿಸ್ಬಿಟ್ಟು ನೋಡಿ, ಇನ್ನೂ ಹೊಡ್ಕತಾ ಇದ್ದೀರಾ, ನಿಲ್ಸಿ. ಅಲ್ಲಿ ನನ್ನ ಪ್ರೋಗ್ರಾಮ್ ನೋಡ್ತಾ ಇಲ್ಲ ನೀವು.
ಕಾಲ್ ಹೊಡೆದು ಗುರುಜಿ ಹತ್ರ ಒಂದೇನೋ ಕೇಳ್ಕೊಂಡ್ಬಿಡ್ಬೇಕು ಅನ್ನೋ ಇದ್ರಲ್ಲಿದ್ದೀರಾ. ಯಾರ್ಯಾರು ಕೇಳ್ತಾ ಇದ್ದೀರಾ ಫಸ್ಟ್ ಕೇಳ್ರಿ, ಕಾಲ್ ನಿಲ್ಸಿ. ಇನ್ನೂ ಹೊಡ್ಕತಾ ಇದೆ ಜನ ಕೇಳಕ್ಕಾಗಲ್ಲ. ಕಾಲ ನಿಲ್ಲಿಸ್ಬಿಟ್ಟು ಪ್ಲೇ ಸ್ಟೋರಲ್ಲಿ ಆಸ್ಟ್ರೋಲೈಟ್ ಅಂತಿದೆ, ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. 200-300 ಜನನೂ ಅಲ್ಲಿ ಪಂಡಿತರಿದ್ದಾರೆ. ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಗ್ತಾರೆ, ತಲೆ ಕೆಡ್ಸ್ಕೊಬೇಡಿ. ಕೆಲವರು ಇವತ್ತು ಆನ್ಲೈನಲ್ಲಿ ಯಾರು ಇರ್ತಾರೆ, ನೈಟ್ ವರ್ಕ್ ಮಾಡೋರು ನೈಟ್ ವರ್ಕ್ ಮಾಡ್ತಾರೆ, ಬೆಳಿಗ್ಗೆ ವರ್ಕ್ ಮಾಡೋರು ವರ್ಕ್ ಮಾಡ್ತಾರೆ. ನುರಿತ ಪಂಡಿತರನ್ನ ನಾವು ಹಾಕಿದ್ದೀವಿ, ಸ್ವಲ್ಪ ಟ್ರೈನ್ಡ್, ಚೆನ್ನಾಗಿ ತಿಳಿದಿರ್ತಕ್ಕಂಥವ್ರು. ಮೊದಲ ಕರೆ ಉಚಿತ ಅಂತ ಬೇರೆ ಹೇಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 7 ನಿಮಿಷ ನೀವು ಮಾತಾಡ್ಬೋದು. ಎಷ್ಟು ನಿಮಿಷ? 7 ನಿಮಿಷ, 7 ಮಿನಿಟ್ಸ್ ಮಾತಾಡಿ. ಪರಿಪೂರ್ಣವಾಗಿರ್ತಕ್ಕಂಥ ತಿಳ್ಕೊಳ್ಳಿ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳಿ, ಯಾವುದೋ ಒಂದು ಮದುವೆ ಬಗ್ಗೆ ಏನಿದೆ ಏನಿಲ್ಲ, ಪರಿಹಾರನೂ ಕೂಡ ತಗೊಳ್ಳಿ. ಅಲ್ಲಿ ಯಾವ್ದು ಉಂಗ್ರ ಹಾಕ್ಬೇಕು, ಯಾವ್ದು ರುದ್ರಾಕ್ಷಿ ಹಾಕ್ಬೇಕು, ಯಾವ ಟೈಮಲ್ಲಿ ಆಗುತ್ತೆ. ಉಚಿತವಾಗಿರ್ತಕ್ಕಂಥ ಕರೆ ಕೊಡ್ತಾ ಇದೀವಿ ಅದರಲ್ಲಿ, ಉಚಿತ ಮೊದಲನೇದು. ಆಮೇಲೆ ಬಹಳ ಇಷ್ಟ ಆಯ್ತು, ಚೆನ್ನಾಗಿ ಹೇಳಿದ್ರು. ನಾನು ಯಾರನ್ನೊಬ್ರು ಸೆಲೆಕ್ಟ್ ಮಾಡಿದೆ, ಬಹಳ ಇಷ್ಟ ಆಯ್ತು, ಖುಷಿ ಆಯ್ತು. 10 ರೂಪಾಯಿಂದ ಸ್ಟಾರ್ಟ್ ಮಾಡಿದೀವಿ. 10 ರೂಪಾಯಿಂದ ಹಿಡಿದು 18 ರೂಪಾಯಿವರೆಗೂ ನಿಮಿಷಕ್ಕೆ ಕರೆ. 10 ನಿಮಿಷ ಮಾತಾಡಿದ್ರೆ ನಿಮಗೆ 100 ರೂಪಾಯಿ. ನನಗೆ 5 ನಿಮಿಷ ಸಾಕು. ಏನೋ ಕೇಳ್ಬೇಕು ಸರ್, ಈ ಜಾತಕ ಇದು ಯಾವುದೋ ಒಂದು ಹುಡುಗಿದ್ ಬಂದಿದೆ ನಮ್ಮ ಮಗನಿಗೆ, ಈ ಹುಡುಗಿ ಆಗುತ್ತೋ ಇಲ್ವೋ? 5 ನಿಮಿಷ. ಇನ್ನೇನಿದೆ, ಡೇಟ್ ಆಫ್ ಬರ್ತ್ ಕೊಟ್ರೆ ಇದು ಚೆನ್ನಾಗಿದೆಯಾ, ದಶಾ ಚೆನ್ನಾಗಿದೆಯಾ, ಭುಕ್ತಿ ಚೆನ್ನಾಗಿದೆಯಾ, ಇನ್ ಮ್ಯಾಚ್ ಮೇಕಿಂಗ್ ಟಕ್ ಟಕ್ ಅಂತ ಹಾಕಿ ಅಲ್ಲೇ ಕೊಡ್ತಾರೆ. 5 ನಿಮಿಷದಲ್ಲಿ ಮುಗಿಸ್ಬೋದು ನಾವು. 50 ರೂಪಾಯಿ ಅಷ್ಟೇ, ಅಲ್ಲೇ ಡಿಸಿಷನ್ ಕೊಟ್ಬಿಡ್ತೀವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ. ಎಲ್ಲೋ ಹೋಗಿ ಆ ಜಾತಕಗಳು ಕೊಟ್ಟು ಅದನ್ನ ಪ್ರಿಂಟ್ಔಟ್ ತಗೊಂಡ್ಬಂದು ಅದ್ಯಾವುದೋ ನಕ್ಷತ್ರ ತಗೊಂಡು ಅದು ಯಾರ ಹತ್ರನೋ ಅವ್ರ ಕಾದು ಅವ್ರು ಸಾಯಂಕಾಲ ಬರ್ತಾರೆ ಅಂತ ಅವ್ರು ತಗೊಂಡೋಗಿ ಮುಂದೆ ಇಟ್ಟು. ಉಚಿತ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ ಸ್ಯಾಟರ್ಡೆ ಸಂಡೇ ಇದೆ. ನೀವು ಮಾತ್ರ ಡೌನ್ಲೋಡ್ ಮಾಡ್ಕೊಬೇಡಿ, ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಯವ್ರಿಗೂ ಡೌನ್ಲೋಡ್ ಮಾಡ್ಕೊಳಕ್ ಹೇಳಿ. ಕರ್ನಾಟಕದಲ್ಲಿ ಯಾವ ಆ್ಯಪು ಕೂಡ ಉಚಿತವಾಗಿ ಜ್ಯೋತಿಷ್ಯ ಕೊಟ್ಟಿರೋರು ಯಾರ್ದು ಲಾಂಚ್ ಮಾಡಿಲ್ಲ. ಲಾಂಚ್ ಮಾಡಿರೋದೇ ನಮ್ಮ ದಿನೇಶ್ ಗುರುಜಿಗಳು. ಯಾವ್ದಾರ ಹೇಳ್ಬಿಡ್ರಿ ಕರ್ನಾಟಕದಲ್ಲಿ ಯಾರ್ಯಾರು ಗುರುಜಿಗಳಿದ್ದಾರೆ, ಯಾರ್ಯಾರು ಯಾವ ತರ ಸೇವೆ ಕೊಟ್ಟಿದ್ದಾರೆ ಹೇಳ್ಬಿಡಿ. ನೀವೆಲ್ಲ, ನಾನು ಪಬ್ಲಿಕ್ಗೆ ಈ ಕ್ವಶನ್ ಕೇಳ್ತಾ ಇದ್ದೀನಿ, ನೀವೆಲ್ಲ ಕೂತ್ಕೊಂಡು ನೋಡ್ತಾ ಇದಿರಲ್ಲ, ನಿಮಗೆ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಎಲ್ಲಾ ವಾಹಿನಿಲೂ ಎಷ್ಟೊಂದು ಜನ ನೋಡಿದಿರಲ್ಲ, ಅಲ್ಲಿ ಕರೆ ಮಾಡ್ಬೋದು ಅಷ್ಟೇ. ಅದು ಬಿಟ್ರೆ ನಿಮಗೆ 7 ನಿಮಿಷ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಮೊಬೈಲ್ ಇದೆ ಡೌನ್ಲೋಡ್ ಮಾಡ್ಕೊಂಡ್ರೆ 7 ನಿಮಿಷ ಮಾತಾಡ್ತಕ್ಕಂಥ ಅವಕಾಶ ಯಾರು ಮಾಡ್ಕೊಟ್ಟಿದ್ದಾರೆ? ಯಾರು ಮಾಡ್ಕೊಟ್ಟಿದ್ದಾರೆ? ಅಂದ್ರೆ ನಿಮಗೆ 7 ನಿಮಿಷ ಫ್ರೀ ಕೊಡ್ತೇವೆ ಅಂತಂದ್ರೆ ನಮ್ಗೇನು ಅದಕ್ಕೆ ಖರ್ಚು ಬೀಳಲ್ವಾ? ಯೋಚನೆ ಮಾಡಿ, ಖರ್ಚು ಬೀಳದೆ ನಾವು ಹಂಗೆ ಕೊಟ್ಬಿಡಕ್ಕಾಗತ್ತಾ? ಎಷ್ಟು ಖರ್ಚಿರುತ್ತೆ ಅದಕ್ಕೆ? ಆ 7 ನಿಮಿಷ ನಾವು ಉಚಿತ ಕೊಟ್ಟರು ಕೂಡ ಎಷ್ಟು ಖರ್ಚಿರುತ್ತೆ ಅಂತ. ಸೇವೆ ಆಗಲಿ ಫಸ್ಟು, ಆಮೇಲೆ ನೋಡೋಣ ಅದು ಕಂಪನಿ ಬೆಳೆಯುತ್ತೋ ಹೆಂಗ್ ಮಾಡುತ್ತೋ, ಇನ್ನಷ್ಟು ಜನಕ್ಕೆ ಇನ್ನೊಂದು ಬೇರೆ ಬೇರೆ ರೀತಿ ಸೇವೆ ಮಾಡೋಣ. ಕರ್ನಾಟಕದಲ್ಲಿ ಯಾವ ಜ್ಯೋತಿಷಿಗೂ ಕೂಡ ಒಂದು ಆ್ಯಪ್ ಲಾಂಚ್ ಮಾಡಿ ಅದರಲ್ಲಿ 300 ಜನ ಪಂಡಿತರು ಕೂರಿಸಿ ಕರ್ನಾಟಕ ಜನತೆಗಲ್ಲದೆ ಎಂಟೈರ್ ಇಂಡಿಯಾಗೆ ಸರ್ವಿಸ್ ಕೊಡ್ತಕ್ಕಂಥ, ಕರ್ನಾಟಕದಿಂದ ಬಂದಿರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರೂಜಿ. ನಾನ್ ಜಾತಕ ಹೇಳ್ತೀನಿ ಬನ್ನಿ ಅಂತ ಹೇಳಿರ್ತಕ್ಕಂಥವ್ರೆ ನೀವು ಕೇಳಿರ್ತಕ್ಕಂಥವ್ರು. ಇಂಥದನ್ನ ನೀವು ವೈರಲ್ ಮಾಡಲ್ಲ. ನೀವೆಲ್ಲ ಕರೆ ಮಾಡ್ತೀರಾ, ಗುರೂಜಿ ಸಖತ್ತಾಗಿ ಹೇಳ್ತೀರಾ, ನೀವು ಹೇಳ್ದಂಗೆ ಆಯ್ತು ಅಂತೀರಾ, ನೀವು ವೈರಲ್ ಮಾಡಲ್ಲ. ನಮ್ಮನ್ನ ನಿಮ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವೈರಲ್ ಮಾಡಿ. ಆಸ್ಟ್ರೋಲೈಟ್ ಅಂತ ಒಂದಿದೆ ರೀ, ತಗೊಳ್ರಿ ಅಂತ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ, 7 ನಿಮಿಷ ಉಚಿತ ರೀ ತಗೊಳ್ರಿ ಅಂತ. ಬೈಬೇಡಿ, ಸಿಕ್ಕಿಲ್ಲ ಲೈನ್ ಅಂದ್ರೆ. ಆಲ್ರೆಡಿ ಹೆವಿ ಕಾಲ್ಸ್ ಬರ್ತಾನೆ ಇರ್ತವೆ. ಸಮಾಧಾನವಾಗಿ ನಿಧಾನಕ್ಕೆ ತಗೊಂಡು ಒಬ್ಬರನ್ನ ಕಾದು ಅವ್ರನ್ನ ತಗೊಂಡು ಅವ್ರ ಹತ್ರ ಬಂದೇ ಬರುತ್ತೆ, ಕಾಲ್ ಬಂದೇ ಬರುತ್ತೆ, ನಿಮ್ಗೆ ಮಾಡೇ ಮಾಡ್ತಾರೆ. 7 ನಿಮಿಷ ಮಾತಾಡಿ. ಆಮೇಲೆ ಇಂಟ್ರೆಸ್ಟ್ ಇತ್ತಾ ಮುಂದುವರ್ಸ್ಕೊಳ್ಳಿ. ಇನ್ನೂ ಬೇರೆ ಇರ್ತಾರೆ, ನೋಡಿ ಪ್ರೊಫೈಲ್ ನೋಡಿ, ಎಷ್ಟು ವರ್ಷ ಅನುಭವ ಇದೆ ನೋಡಿ, ಫೋಟೋ ಸಮೇತ ಹಾಕಿದೀವಿ ಕೆಲವ್ರದ್ದು. ಎಷ್ಟು ಜಾತಕಗಳು ನೋಡಿದನ್ನು ಕೆಲವು ಹಾಕಿದೀವಿ, ಎಷ್ಟು ವರ್ಷ ಅನುಭವ ಅಂತ ಹಾಕಿದೀವಿ. ಬರೀ ಕನ್ನಡ ಅಲ್ಲ ರೀ, ಹಿಂದಿ ಮಾತಾಡೋರು ಇದ್ದಾರೆ, ಕೂತಿದ್ದಾರೆ, ತಮಿಳು ಮಾತಾಡೋರು ಕೂರಿಸಿದೀವಿ, ತೆಲುಗು ಮಾತಾಡೋರು ಕೂರಿಸಿದೀವಿ, ಮರಾಠಿ ಮಾತಾಡೋರು ಕೂರಿಸಿದೀವಿ. ನಮ್ಮ ಪಕ್ಕದ ಮನೆಯವರು ಮರಾಠಿ ಅವರು, ಬಹಳ ಪರಿಚಯ ಅವರು ನಮಗೆ. ಹಂಗೂ ಹಿಂಗೂ ಸ್ವಲ್ಪ ಕನ್ನಡ ಮಾತಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ನಾವು ಈ ಸರ್ವಿಸ್ ಹೇಳ್ತೀವಿ, ಮರಾಠಿ ಬರ್ತೀವಿ, ಮರಾಠಿಯವರು ಇದ್ದಾರೆ ಮಾತಾಡ್ರಿ, ಮಲಯಾಳಂ ಅವರು ಇದ್ದಾರೆ ಮಾತಾಡ್ರಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮು ಕರ್ನಾಟಕದಿಂದನೇ ನಿಮ್ಮ ಕನ್ನಡದವನಾಗಿರ್ತಕ್ಕಂಥ ಪಂಡಿತ್ ದಿನೇಶ್ ಗುರೂಜಿ ಲಾಂಚ್ ಮಾಡಿದ್ದೀವಿ. ಇದಕ್ಕೆ ನೀವುಗಳು ಪಬ್ಲಿಕ್ ಅವರು
ಯಾರ್ಯಾರು ನಮ್ಮ ನಕ್ಷತ್ರ ನಾಡಿ ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀರಾ, ಏನಾದ್ರು ನನಗೆ ಕೊಡುಗೆ ಕೊಡಬೇಕು ಅಂತಂದ್ರೆ ಏನೂ ಇಲ್ಲ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಕನಿಷ್ಠ ಪಕ್ಷ ಒಂದು 50 ಜನಕ್ಕೆ ಹೇಳಿ, ನಾನೊಬ್ಬ ಇದೀನಿ, ನಾನು ಇದನ್ನ ಸರ್ವಿಸ್ ತಗೊಳ್ತೀನಿ, ನನಗೆ ಖುಷಿ ಆಯ್ತು, 7 ನಿಮಿಷ ಸೂಪರ್ ಆಗಿತ್ತು, ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ಪರ್ಫೆಕ್ಟ್ ಆಗಿ ಹೇಳಿದ್ರು. ಕೆಲವು ಏನೇನ್ ಮಾಡಬೇಕು ಮಂತ್ರಗಳು ಕೊಟ್ರೋ, ಉಂಗುರ ಕೊಟ್ರೋ, ರುದ್ರಾಕ್ಷಿ ಕೊಟ್ರೋ, ದಾನ ಕೊಟ್ರೋ, ಒಟ್ಟಿನಲ್ಲಿ ನಮ್ಗೆ ಒಳ್ಳೇದಾಗ ಕೊಟ್ಟಿದ್ದಾರೆ. ನಾನು ವಾಪಸ್ ಏನ್ ಕೊಡೋಣ, ಒಂದು 50 ಜನ ಕರ್ಕೊಂಬಂದು ಬಿಡೋಣ. ಅವಾಗ ಶಾಸ್ತ್ರ ನಂಬ್ತಾರೆ, ನಮ್ಮಲ್ಲಿರ್ತಕ್ಕಂಥ ಶಾಸ್ತ್ರನೂ ನಂಬ್ತಾರೆ. ಯಾವುದೇ ಕಾರಣಕ್ಕೂ ನಾವುಗಳು ನಿಮಗೆ ಆ ಪೂಜೆ ಈ ಪೂಜೆ ಆ ದೋಷ ಈ ದೋಷ ಅಂತ ಹೇಳಲ್ಲ. ಪೂಜೆ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಒಂದು ಕಾಯಿ ಹೊಡೆದು ಬನ್ನಿ ಅಷ್ಟೇ ಹೇಳೋದು, ಇನ್ಯಾವುದು ಮೇಜರ್ ಆಗಿ ಹೇಳಲ್ಲ. ನಿಮಗೆ ಅದಾಗಿದೆ ಇದಾಗಿದೆ, ನಿಮ್ಗೆ 40,000 ಪೂಜೆ ಕೊಡಿ, 50,000 ಪೂಜೆ ಕೊಡಿ, ಇದರೆಲ್ಲ ಮೋಸ ಹೋಗಿದೆ. ನೀವೆಲ್ಲ ಬಹಳಷ್ಟು ಜನ ನೀವು ನೋಡ್ತಾ ಇರೋರು ಮೋಸ ಹೋಗ್ಬಿಟ್ಟಿದ್ದೀರಾ. ಎಷ್ಟೊಂದು ಖರ್ಚು ಮಾಡ್ಬಿಟ್ಟಿದ್ದೀವಿ ಎಲ್ಲರ ಹತ್ರ ಅಂತ. ಒಂದು ಕಡೆ ಇರಿ, ಒಂದು ಕಡೆ ಕ್ಲೀನಾಗಿ ಸರ್ವಿಸ್ ಕೊಡ್ತೀವಿ. ಇದು ಕರ್ನಾಟಕದಲ್ಲಿ ಲಾಂಚ್ ಮಾಡಿದೀವಿ. ಇನ್ನು ಒಂದು 2-3 ತಿಂಗಳಲ್ಲಿ ಎಲ್ಲ ಕಡೆ ರೆಡಿ ಆಗಿದ್ದೀವಿ. ಭಾರತದಾದ್ಯಂತ ಆಸ್ಟ್ರೋಲೈಟ್ ಫೇಮಸ್ ಆಗುತ್ತೆ ಇನ್ನೊಂದು 6 ತಿಂಗಳಲ್ಲಿ. 1 ವರ್ಷ 2 ವರ್ಷ ಚೆನ್ನಾಗಿ ವರ್ಕ್ ಮಾಡಿ ವಿದೇಶಕ್ಕೂ ಹೋಗಿ ನಾವು ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಒಂದು ಹಂಬಲ ನನಗಿದೆ. ಅದಕ್ಕೆ ನೀವುಗಳು ಫಸ್ಟ್ ಸಹಕಾರ ಮಾಡಿ. ನಿಮ್ಗಳಿಗೆ ನಾವು ಉಚಿತ ಕೊಟ್ಟಿದ್ದೀವಿ. ನನಗೆ ಕರೆದು ಮಾಡೋದು ಮಾಡ್ತಾ ಇರಿ, ತೊಂದರೆ ಏನಿಲ್ಲ. ಕಾಲ್ ಎತ್ಕೊಳ್ತೀನಿ, ಹೇಳ್ತೀನಿ, ಮಾಡ್ತೀನಿ. ಅದ್ರ ಜೊತೆಗೆ ಅಲ್ಲಿಗೆ ನಿಲ್ಲಿಸಬೇಡಿ. ಉಚಿತವಾಗಿ ನಾವು ಕರೆ ತಗೊಂಡಿದ್ದೀವಿ ಅಂತಂದ್ರೆ ಅದಕ್ಕೇನಾದ್ರೂ ನಾವು ದಕ್ಷಿಣೆ ವಾಪಸ್ ಕೊಡಬೇಕು ಅಂತಂದ್ರೆ ಒಂದು 50 ಜನ ಆಸ್ಟ್ರೋಲೈಟ್ಗೆ ಡೌನ್ಲೋಡ್ ಮಾಡ್ಸಕ್ ಹೇಳಿ. ಮೊದಲ ಕರೆ ಉಚಿತಪ್ಪ, 7 ನಿಮಿಷ ಹೆಚ್ಚು ಕಮ್ಮಿ ಮಾತಾಡ್ತಾರಂತೆ ನೋಡಿ. ಇನ್ನು ಅದಕ್ಕಿಂತ ಏನೇನ್ ಬೇಕ್ರಿ? ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ. ಜ್ಯೋತಿಷ್ಯ ನೋಡೋರು ಒಂದು 2 ಕೋಟಿ ಇದ್ದಾರೆ. ಅದನ್ನ ಇಷ್ಟಪಡೋರು 1 ಕೋಟಿ ಇದ್ದಾರೆ. ಅದನ್ನು ಉಪಯೋಗಿಸೋರು ಒಂದು 50 ಲಕ್ಷ ಜನ ಇದ್ದಾರೆ. ಉಪಯೋಗಿಸ್ಕೊಳ್ಳಿ. ಎಲ್ಲದಕ್ಕೂ ಸರ್ವಿಸ್ ಕೊಡಕ್ಕೆ ರೆಡಿ ಇದೀವಿ. ನಿಮ್ಮ ಅಕ್ಕನಿಗೆ ಹೇಳಿ, ನಿಮ್ಮ ತಾತನಿಗೆ ಹೇಳಿ, ನಿಮ್ಮ ಚಿಕ್ಕಮ್ಮ ಅವ್ರಿಗೆ ಹೇಳಿ, ನಿಮ್ಮ ದೊಡ್ಡಮ್ಮ ಅವ್ರಿಗೆ ಹೇಳಿ, ಆ ಊರಲ್ಲಿರೋರ್ಗೆ ಹೇಳಿ. ಯಾವ್ದು ಆಸ್ಟ್ರೋಲೈಟ್ ಬಂದಿದೆ ಅಂತ ಪ್ಲೇಸ್ಟೋರಿಂದ ನಿಮ್ಮ ಮೊಬೈಲಿಂದ ಡೌನ್ಲೋಡ್ ಮಾಡ್ಕೋ, ಸೆಲೆಕ್ಟ್ ಮಾಡ್ಕೋ, ಮಾತಾಡು. ಮೊದಲ ಕರೆ ಉಚಿತ. ಇನ್ನು ಎಲ್ಲಿಂದ ಯಾರು ಉಚಿತ ಕೊಡ್ತಾರೆ? ಯಾವುದೇ ವಾಹಿನಿ ಕರೆಕ್ಟ್ ಮಾಡಿದ್ರೆ ನಿಮಗೆ ದೋಷ ಇದೆ, ಅದಿದೆ, ಇದಿದೆ ಅಂತ ಹೇಳಿ ನಿಮಗೆ ಪೂಜೆ ಮಾಡಿಸಿ ಅಂತ ಹೇಳ್ಬಿಡ್ತಾರೆ. ಅದು ಒಂದ್ ಸೈಡ್. ನನ್ನ ಹತ್ರ ಬಂದಾಗ ನೋಡಿ, ಇಂಥ ಟೈಮಲ್ಲಿ ಮದುವೆ ಇದೆ, ಏನೋ ಮಾಡ್ಕೊಳ್ಳಿ ಅಂತ 30 ಸೆಕೆಂಡ್ಸ್ 1 ಮಿನಿಟ್ ಮಾತಾಡ್ತೀನಿ. ನಾವು ನಿಮಗೊಂದು ಅವಕಾಶ ಕೊಟ್ಟಿದ್ದೀವಿ, 7 ನಿಮಿಷ ಮಾತಾಡಬಹುದು. 7 ನಿಮಿಷ ಇಸ್ ನಾಟ್ ಆರ್ಡಿನರಿ. ನಾವು ಕರೆ ಮಾಡಬೇಕಾದ್ರೆ ನಮ್ಮ ಕಡೆಯಿಂದನೇ ಚಾರ್ಜಸ್ ಹೋಗುತ್ತೆ. 1 ನಿಮಿಷಕ್ಕೂ ಇಷ್ಟಿಷ್ಟು ರೂಪಾಯಿ ಅಂತ ಕರೆ ಹೋಗುತ್ತೆ. 7 ನಿಮಿಷದ್ದು ಮೊಬೈಲ್ ಚಾರ್ಜಸ್ ಆಗುತ್ತೆ. ಇನ್ನ ಆಪ್ ಚಾರ್ಜಸ್ ಬೇರೆ ಇರ್ತದೆ ನಮಗೆ. ಇನ್ನ ಪಂಡಿತರು ಬೇರೆ ಕೂತಿರ್ತಾರೆ, ಅವ್ರು ಸುಮ್ಮನೆ ಫ್ರೀ ಆಗಿ ಏನಾರು ಮಾಡ್ತಾರೇನ್ರಿ? ಸ್ವಲ್ಪ ಆದ್ರೂ ಅವ್ರಿಗೂ ಬೇಕಲ್ವೇನ್ರಿ? ಫ್ರೀ ಕೊಟ್ಟಾಗ ಅದಕ್ಕೆ ಒಂದು ಬಂಡವಾಳ ಹಾಕಿದ್ದಾರೆ, ಅದಕ್ಕೇನೋ ಒಂದು ಮಾಡಿದ್ದಾರೆ. ಆಯ್ತು, ಎಲ್ಲರಿಗೂ ಸಹಾಯ ಮಾಡೋಣ. ಫಸ್ಟ್ ಫ್ರೀ ತಗೊಂಬಿಡಿ, ನೋಡೋಣ. ಆಮೇಲೆ ನಿಮ್ಗೆ ಯಾರಿಗಾರು ಒಂದು 10 ಜನ ಫ್ರೀ ತಗೊಂಡು ಇಷ್ಟ ಆಗಿದ್ದಲ್ಲಿ ಕಂಟಿನ್ಯೂ ಮಾಡಿದ್ರೆ 3 ಜನ 4 ಜನ ಕಂಟಿನ್ಯೂ ಮಾಡ್ರಿ, ನೋ ಪ್ರಾಬ್ಲಮ್. ಇವತ್ತು ಏನಕ್ಕೆ ನಾನು ಯಾವುದು ಕಾಲ್ ತಗೊಳ್ದೆ ಹೇಳ್ತಾ ಇದ್ದೀನಿ ಅಂದ್ರೆ, ಕರೆ ಇಲ್ಲಿ ಮಾಡೋದಲ್ಲ, ಕರೆ ಅಲ್ಲೂ ಮಾಡಿ, ಡೌನ್ಲೋಡ್ ಮಾಡ್ಕೊಡಿ. ಅಲ್ಲಿಗೆ ನಿಲ್ಲಿಸಬೇಡಿ. ಕರೆ ಆದ್ಮೇಲೆ ಇನ್ನೊಂದು 50 ಜನಕ್ಕೆ ಹೇಳಿ. ಅಲ್ಲಿ ಕರೆ ತಗೊಂಡಾದ್ಮೇಲೆ ನಿಮಗೆ ಪುಣ್ಯ ಲಭಿಸ್ಬೇಕು, ಒಳ್ಳೆ ಕರ್ಮ ಬರಬೇಕು ಅಂದ್ರೆ ಅಲ್ಲಿ ಕರೆ ತಗೊಂಡಾದ್ಮೇಲೆ ಮಿನಿಮಮ್ 50 ಜನಕ್ಕೆ ಹೇಳಿ. ಚೆನ್ನಾಗಿ ಹೇಳಿದ್ರು, ಪರವಾಗಿಲ್ಲ, ಸರಿ ಹೇಳಿಲ್ವಾ? ಕಮೆಂಟ್ ಹಾಕಿ. ನಾವು ವಿಲ್ ಅಕ್ಸೆಪ್ಟ್ ದಿ ಕಮೆಂಟ್, ವಿಲ್ ಇಂಪ್ರೂವ್ ಅಂತ ಹಾಕ್ತಿವಿ. ನನ್ಗೆ ಯಾಕೆ ಇಷ್ಟ ಇಲ್ಲ ರೀ ಹೇಳಿದ್ದವರು, ನಮ್ಗೇನು ಅನ್ಸ್ಲಿಲ್ಲ, ಚೆನ್ನಾಗಿಲ್ಲ, ನಮ್ಮ ಮುಖದ ಮೇಲೆ ಹೇಳ್ರಿ, ವಿಲ್ ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲೇ ಒಂದು ಮೆಸೇಜ್ ಹಾಕ್ತಿವಿ, ಅಥವಾ ನಿಮ್ದು ಓದ್ಬಿಟ್ಟು ಏನ್ ಕರೆಕ್ಷನ್ ಮಾಡ್ಕೊಳ್ಳೋಣ, ಎಲ್ಲಿ ಮಿಸ್ ಆಯ್ತು. ವಿ ಆರ್ ರೆಡಿ ಟು ಇಂಪ್ರೂವ್, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ನಿಮ್ಮ ಸಜೆಷನ್ಸ್. ಜನಗಳಿಗೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ಮೊದಲು ಅವರ ಎಲ್ಲ 90% ಜನಕ್ಕೆ ಮಾನಸಿಕ ತೊಂದರೆ ಫಸ್ಟ್, ಅದನ್ನ ನಾವು ಫಸ್ಟ್ ಅಡ್ರೆಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಮಾನಸಿಕವಾಗಿರ್ತಕ್ಕಂಥ ಅಡ್ರೆಸ್ ಮಾಡ್ತೀವಿ ಬೈ ಟೆಲಿಂಗ್ ವಾಟ್ ಈಸ್ ದಿ ಟೈಮ್ ಲೈನ್ ನಿಮಗೆ ಸರೋಗ್ತಕ್ಕಂಥದ್ದು. ಇಲ್ಲ, ಅದು ಇಲ್ಲ ರೀ, ಧೈರ್ಯವಾಗಿರ್ರಿ, ಏನಾಗಲ್ಲ, ಅದಿಲ್ಲ, ಅದು ನಿಮಗೆ ಸ್ವಲ್ಪ ಕಷ್ಟ, ನಾನೇನೋ ಬಿಸ್ನೆಸ್ ಮಾಡೋಕೆ ಆಗುತ್ತಾ? ಇಲ್ಲ ರೀ, ಆಗಲ್ಲ ರೀ, ಬಿಟ್ಬಿಡಿ, ಕೆಲಸದಲ್ಲೇ ಚೆನ್ನಾಗಿದೆ. ಅದು ಕೆಲಸದಲ್ಲಿ ಇಂಪ್ರೂವ್ ಮಾಡಕ್ಕೆ ಈ ಮಂತ್ರ ಹೇಳ್ಕೊಳ್ಳಿ, ಈ ಉಂಗುರ ಹಾಕೊಳ್ಳಿ, ರುದ್ರಾಕ್ಷಿ ಹಾಕೊಳ್ಳಿ. ಆ ರೀತಿ ದಾರಿಯನ್ನ ತೋರಿಸ್ತೀವಿ, ಅಡ್ಡದಾರಿ ಕಳಿಸಲ್ಲ, ಕಾಲ್ದಾರಿಲಿ ಕೈ ಬಿಡಲ್ಲ. ಇದು ಇಷ್ಟು ವಿಚಾರ. ಇನ್ನೂ ಕಾಲ್ಗಳು ಬರ್ತಾ ಇದ್ದಾವೆ, ಇನ್ನೂ ಕಾಲ್ಗಳು ಮಾಡ್ತಾ ಇದ್ದಾರೆ. ನೀವು ಬದಲಾಗಲ್ಲ, ನೀವು ಬದಲಾಗಲ್ಲ. ನೀವೆಲ್ಲ ಇಷ್ಟು ಹೇಳಿದ್ರು ನನಗೆ ಕಾಲ್ ಮಾಡ್ತಾ ಇದ್ದೀರಿ ಇಲ್ಲಿ.
ಅಥವಾ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇಲ್ಲ, ಸುಮ್ಮನೆ ಡೈಲಿ ಕಾಲ್ ಮಾಡಿ ಇಡ್ತಾರೆ ಅಂದ್ರೆ ನಿಮಗೆ ಯಾರಿಗೂ ಕೂಡ ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನ್ ಹೇಳ್ತೀನಿ, ಏನ್ ವಿಚಾರ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಕೂಡ ಅರಿವಿಲ್ವಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಇರ್ಲಿ, ಯಾವುದೋ ಒಂದು ಸಾಧನೆ ಮಾಡಬೇಕು, ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರನ ಎತ್ತಿಡಿಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಕಮ್ಮಿ ರೇಟಲ್ಲಿ ಫಸ್ಟ್ ಫ್ರೀ ಕೊಡೋದು, 10 ರೂಪಾಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಕ್ಯುರೇಟ್ ಆಗಿರ್ತಕ್ಕಂಥ ಶಾಸ್ತ್ರವನ್ನು ಹೇಳ್ತಕ್ಕಂಥ ಒಂದು ವಿಚಾರ ನಾನು ಲಾಂಚ್ ಮಾಡಿದ್ದೀನಿ. ನಾನು ಲಾಂಚ್ ಮಾಡಿರೋದು ಇಲ್ಲೇ ನಶಿಸೋಗಲ್ಲ. ಒಂದು ತಿಳ್ಕೊಳ್ಳಿ, ಎಲ್ಲ ನಾನು ಯಾರ್ಯಾರಿಗೆ ಪಾಠ ಮಾಡಿದ್ದೀನಿ, ನಾನು ಇವತ್ತು ಇರೋವರೆಗೂ ಅವ್ರಿಗಿರುತ್ತೆ, ನಾನು ಹೋದ್ಮೇಲೂ ಅವ್ರಿಗಿರುತ್ತೆ. ಈ ಆಸ್ಟ್ರೋಲೈಟು ಅಷ್ಟೇ, ನಾನು ಇರೋವರೆಗೂ ಆಸ್ಟ್ರೋಲೈಟ್ ಇರುತ್ತೆ, ನಾನು ಸತ್ತ ಮೇಲೂ ಆಸ್ಟ್ರೋಲೈಟ್ ಇರುತ್ತೆ. ಮುಂದಕ್ಕೆ ಪಂಡಿತರು ನಾನು ಹಾಕೊಟ್ಟಿರ್ತಕ್ಕಂಥ ಒಂದು ದಾರಿಲಿ ನಡೀತಾರೆ. ಮುಂದೊಂದು 10 ವರ್ಷ 20 ವರ್ಷ 30 ವರ್ಷ ಇದೇ ಆಸ್ಟ್ರೋಲೈಟ್ ವರ್ಲ್ಡ್ ವೈಡ್ ಫೇಮಸ್ ಆಗಿ ಅವಾಗ ಎಲ್ಲಿರ್ತೀನೋ ನನ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಯಾವುದೋ ಒಬ್ಬ ಪುಣ್ಯಾತ್ಮ ಮಾಡಿದ್ನಪ್ಪ, ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಹಿಂಗ್ ಬಂದಿತ್ತು, ಯಾವುದು ದೋಷ ಇಲ್ಲ, ಕರೆಕ್ಟ್ ಆಗಿರ್ತಕ್ಕಂಥ ಟೈಮ್ ಹೇಳ್ದ, ಅಕ್ಯುರೇಟ್ ಹೇಳ್ದ, ಎಲ್ಲರಿಗೂ ಹೇಳ್ಕೊಟ್ಟ. ಅದು ದೊಡ್ಡ ಮರವಾಗಿ ಬೆಳೆದಿದೆ, ಹಣ್ಣುಗಳು ಬಿಡ್ತಾ ಇದೆ. ಇವತ್ತು ಹಣ್ಣುಗಳು ನಾವು ತಿಂತಾ ಇದೀವಿ. ಅದರ ರೂಟ್ ಕಾಸು ಪಂಡಿತ್ ದಿನೇಶ್ ಗುರೂಜಿ ಅಂತ ಬಂದೇ ಬರುತ್ತೆ. ಅದು ನನ್ನ ಜಾತಕದ ಬಗ್ಗೆ ನನಗೆ ಗೊತ್ತಲ್ವಾ, ಅದು ಹಾಗೇ ಆಗುತ್ತೆ. ಆಗೋವರೆಗೂ ನಾನೀಗ ಸ್ವಲ್ಪ ಬೇಗ ಆಗಲಿ ಅಂತ ನನ್ನ ಆಸೆ. ನಾನು ಹೋದ್ಮೇಲೆ ಇನ್ನೂ ಫೇಮಸ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಇದು ಖಂಡಿತ. ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ದಿಸ್ ವಿಲ್ ಗೋ ಟು ದಿ ಹೈಯೆಸ್ಟ್ ಲೆವೆಲ್. ಉಪಯೋಗಿಸ್ಕೊಡಿ, ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ. 7 ನಿಮಿಷ ಯಾರು ಕೊಡಲ್ಲ ನಿಮಗೆ, 7 ನಿಮಿಷ ಯಾರು ಕೊಡಲ್ಲ. 7 ನಿಮಿಷ ಕೊಟ್ಟಿದ್ದೀವಿ. ಒಂದೊಂದು ಜಾತಕ, ಒಂದು ಮೊಬೈಲ್ಗೆ ಒಂದು ಫ್ರೀ ಮಾಡಿದ್ವಿ. ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು.